ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಆ ಮಾವಿನ ತೋಪಿನಲ್ಲಿನ ಆ ಒಂದು ಅರಳಿ ಮರದಿಂದ ಎದುರಾಗುತ್ತಿರುವ ಅಚ್ಚರಿಗಳೇ ಸಾಕ್ಷಿಯಾಗಿವೆ. ಕೇವಲ ದೇಶವಲ್ಲದೆ ವಿದೇಶದಲ್ಲಿರುವ ಜನರಲ್ಲೂ ಸಹ ಅಚ್ಚರಿಯನ್ನ ಮೂಡಿಸುತ್ತಿರುವ ವೈಜ್ಞಾನಿಕ ಲೋಕಕ್ಕೆ ಉತ್ತರಿಸಲಾಗದಂತಹ ಪ್ರಶ್ನೆಯಾಗಿ ಕಾಡುತ್ತಿರುವ ಅರಳಿ ಮರದ ಕುತೂಹಲಕಾರಿ ಸಂಗತಿಯೇ ನಮ್ಮ ಇಂದಿನ ಹಿಗೂ ಉಂಟೆ. ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಅರಳಿ ಮರದ ಬಳಿಗೆ ಬಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು ಬಯಲು ಮಾಡಿದ ರಹಸ್ಯವೇನು? ಸುತ್ತಮುತ್ತಲೂ ಹೊಲಗಳು, ಆ ಹೊಲಗಳ ಮಧ್ಯೆ ಒಂದು ಮಾವಿನ ತೋಪು, ಆ ಮಾವಿನ ತೋಪಿನಲ್ಲಿ ಒಂದು ಅರಳಿ ಮರ. ಹೊಲಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ ರೈತರಿಗೆ ಆಯಾಸವಾದಾಗ ಅರಳಿ ಮರದ ಕೆಳಗೆ ವಿರಮಿಸಲು ನಿಂತರು. ಮೊದಲು ಇಲ್ಲಿ ಮಾವಿನ ತೋಪಿತ್ತು, ಇಲ್ಲೆಲ್ಲ ಹೊಲಗಳಿದ್ದು, ರೈತರೆಲ್ಲ ಕೆಲಸ ಮಾಡೋರು. ಆಗ ರೈತರು ಮಧ್ಯಾಹ್ನ ಊಟ ಮಾಡೋಕ್ಕೆ, ಸುಸ್ತಾದಾಗ ಮಲ್ಕೊಳ್ಳೋಕ್ಕೆ ಈ ಅರಳಿ ಕಟ್ಟೆ ಮೇಲೆ ಬರೋರು. ವರ್ಷಗಳು ಕಳೆದಂತೆ ಆ ಅರಳಿ ಮರದಿಂದ ಚಕಿತಗಳು ಎದುರಾಗಲು ಆರಂಭಿಸಿದವು. ಹಾಗೆ ಎದುರಾದ ಚಕಿತಗಳೇ ಅರಳಿ ಮರದಲ್ಲಿ ನಾನಾ ಆಕೃತಿಗಳು ಮೂಡಲು ಆರಂಭಿಸಿತ್ತು. ಹಾಗೆ ಮೂಡಿದ ಆಕೃತಿಗಳಾದರೂ ಏನು ಅಂದರೆ ಆನೆ ಸೊಂಡಿಲಿನ ಆಕೃತಿಗಳು, ಆನೆ ಕಾಲಿನ ಆಕೃತಿಗಳು, ಜೊತೆಗೆ ಊಹೆಗೂ ಮೀರಿದ ಚಕಿತಗಳು. ಈ ಮರದಲ್ಲಿನ ಅಚ್ಚರಿಯ ಸಂಗತಿ ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಯನ್ನು ತಲುಪಿತು. ಆ ಒಂದು ತಾಣದಲ್ಲಿ ಮಾವಿನ ತೋಪಿನಲ್ಲಿನ ಅರಳಿ ಮರದ ಅಚ್ಚರಿಯನ್ನ ಆಲಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು ಅರಳಿ ಮರದ ಬಳಿಗೆ ಬಂದರು. ಅರಳಿ ಮರದ ಬಳಿಗೆ ಬಂದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು ಮರದಲ್ಲಿನ ಚಕಿತವನ್ನ ಮತ್ತೆ ಮತ್ತೆ ನೋಡಲು ನಿಂತರು. ಮರಕ್ಕೆ ಪ್ರದಕ್ಷಿಣೆ ಹಾಕಲು ನಿಂತರು. ಹಾಗೆ ಪ್ರದಕ್ಷಿಣೆ ಹಾಕಲು ನಿಂತ ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತನ್ನ ಹೇಳಿದ್ರು. ಆ ಮಾತೆ ಯಾವುದೇ ಕಾರಣಕ್ಕೂ ಈ ಅರಳಿ ಮರದ ಒಂದೇ ಒಂದು ರೆಂಬೆಯನ್ನು ಸಹ ಕಡಿಯಬಾರದೆಂಬುದು. ಮರದಲ್ಲಿ ವಿಶೇಷವಾದ ಶಕ್ತಿಯು ಅಡಕವಾಗಿದೆ. ಇದು ಋಷಿ ಮುನಿಗಳು ತಪಸ್ಸು ಮಾಡಿದಂತಹ ತಾಣವಾಗಿದೆ ಎಂಬುದು. ಒಂದು ಸಾರಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಇಲ್ಲಿ ಬಂದಿದ್ದರು. ಆಮೇಲೆ 2-3 ರೌಂಡ್ ಹಾಕಿದ್ರು. ಅವ್ರ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಇತ್ತು. ಆಮೇಲೆ ಈ ಅರಳಿ ಕಟ್ಟೆಗೆ ರೌಂಡ್ ಹಾಕಿದ್ರು. ಆವಾಗ ಹೇಳಿದ್ರು, ದಯವಿಟ್ಟು ಯಾವುದೇ ಕಾರಣಕ್ಕೂ ಅರಳಿ ಕಟ್ಟೆಗೆ ಕೊಂಬೆ ಕಡಿಯೋದಾಗಲಿ ಮಾಡೋದು ಏನು ಮಾಡಬೇಡಿ. ಇಲ್ಲಿ ಯಾರೋ ಮುನಿಗಳು ಸುಮಾರು 100-200 ವರ್ಷ ಮುಂಚೆ ತಪಸ್ಸು ಮಾಡಿದ್ದಾರೆ. ಇಲ್ಲೆಲ್ಲ ಹೊಲೆ ಗದ್ದೆ ಇದ್ದಂಗೆ ಕಾಣುತ್ತೆ, ಅಲ್ಲಿ ತಪಸ್ಸು ಮಾಡಿದ್ದಾರೆ. ಅಷ್ಟು ಶಕ್ತಿ ಇದೆ. ಅಮೆರಿಕದಲ್ಲಿ ನೆಲೆಯಾಗಿರುವ ಕರ್ನಾಟಕದ ಪ್ರೇಮಾ ಲೀಲಾರವರ ಮಗಳಿಗೆ ಪ್ಯಾರಿಸ್ನ ಏರ್ಪೋರ್ಟ್ನಲ್ಲಿ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತು. ಪ್ಯಾರಿಸ್ನ ಏರ್ಪೋರ್ಟ್ನಲ್ಲಿ ಕರ್ನಾಟಕದ ಪ್ರೇಮಾ ಲೀಲಾರ ಮಗಳಿಗೆ ಎದುರಾದ ವಿಚಿತ್ರವಾದರೂ ಏನು ಅಂದರೆ ಬಂಗಾರದ ಒಡವೆಗಳು ಇದ್ದ ತಮ್ಮ ಬ್ಯಾಗ್ ಕಳೆದು ಹೋಗಿದ್ದು. ಪ್ಯಾರಿಸ್ ಏರ್ಪೋರ್ಟ್ ಸಿಬ್ಬಂದಿ ನಾನಾ ರೀತಿಯ ಪ್ರಯತ್ನಗಳನ್ನು ನಡೆಸಿದರೂ ಸಹ ಬಂಗಾರದ ಒಡವೆಗಳು ಇದ್ದ ಬ್ಯಾಗ್ ಸಿಗಲಿಲ್ಲ. ಪ್ರೇಮಾ ಲೀಲಾರ ಮಗಳು ರೋಧಿಸಲು ನಿಂತರು. ಅಂತಹ ಸಮಯದಲ್ಲಿ ಪ್ರೇಮಾ ಲೀಲಾರ ಮಗಳು ಭಕ್ತಿಯಿಂದ ನೆನೆದದ್ದು ಈ ಮರದಲ್ಲಿನ ಆಕೃತಿಗಳನ್ನ.
ಪ್ಯಾರಿಸ್ನ ಏರ್ಪೋರ್ಟ್ನಲ್ಲಿ ನಿಂತು ಭಕ್ತಿಯಿಂದ ಕರ್ನಾಟಕದಲ್ಲಿನ ವಿಸ್ಮಯಕಾರಿ ಅರಳಿ ಮರವನ್ನ ಭಕ್ತಿಯಿಂದ ನೆನೆದು ಮನೆಗೆ ಹೋದ 4 ದಿನಗಳಲ್ಲೇ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಆಶ್ಚರ್ಯಕಾರಿ ರೀತಿಯಲ್ಲಿ ಕಳೆದು ಹೋದ ಬ್ಯಾಗ್ ಮತ್ತೆ ಸಿಕ್ಕಿತ್ತು. ಅದರಲ್ಲಿದ್ದ ಬಂಗಾರದ ಒಡವೆಗಳು ಅದರಲ್ಲೇ ಇದ್ದದ್ದು. ಅಂತಹ ಅಚ್ಚರಿಯು ಎದುರಾದ ನಂತರ ಪ್ರೇಮಲೀಲಾರವರ ಮಗಳು ಅಮೆರಿಕದಿಂದ ಹರಕೆಯನ್ನು ತೀರಿಸಲು ಕರ್ನಾಟಕಕ್ಕೆ ಬಂದರು. ಹಾಗೆ ಅಮೆರಿಕದಿಂದ ಹರಕೆ ತೀರಿಸಲು ಬಂದ ಪ್ರೇಮಲೀಲಾರ ಮಗಳಾದ್ರು ಯಾರು ಅಂದ್ರೆ ಇವರೇ ಅವರು. ಪ್ಯಾರಿಸ್ನಿಂದ ಬರ್ಬೇಕಾದ್ರೆ ನಂದು ಸೂಟ್ಕೇಸ್ ಕಳೆದೋಗಿ ಗೋಲ್ಡ್ ಎಲ್ಲ ಕಳೆದೋಗಿತ್ತು. ನಾವು ಅನಿಸ್ಕೊಂಡ್ಮೇಲೆ ಎಲ್ಲ ಸಿಕ್ಕಿದೆ. ಅದಕ್ಕೆ ಇದನ್ನ ಪೂರ್ತಿ ಮಾಡ್ತಾ ಇದ್ದೀನಿ. ಇವರಿಗೆ ಆ ಅರಳಿ ಮರದ ಮೇಲೆ ಅಷ್ಟು ನಂಬಿಕೆ ಇಡಲು ಮತ್ತೊಂದು ಬಲವಾದ ಕಾರಣವಿದೆ. ಆ ಕಾರಣವೇ ಇವರು ಮದುವೆಯಾಗಿ ಅಮೆರಿಕಾಗೆ ಹೋದಾಗ, ಅಲ್ಲಿಗೆ ಹೋದ ನಂತರ ಗರ್ಭಿಣಿಯಾದಾಗ, ಆ ಮಗು ಉಳಿಯದೆ ಹೋದಾಗ ಇವರು ಮರದ ಬಳಿ ಬಂದು ಮಕ್ಕಳ ಭಾಗ್ಯಕ್ಕಾಗಿ ರೋಧಿಸಿದ್ದು. ಹಾಗೆ ರೋಧಿಸಿ ಅಮೆರಿಕಕ್ಕೆ ಹೋದ ನಂತರ ಒಂದು ಅಚ್ಚರಿ ಎದುರಾಗಿತ್ತು. ಆ ಅಚ್ಚರಿಯೇ ಇವರಿಗೆ ಅವಳಿ ಜವಳಿ ಮಕ್ಕಳಾಗಿತ್ತು. ಈ ಮರದಿಂದ ಊಹೆಗೂ ನಿಲುಕದ ಚಕಿತಗಳು ಎದುರಾಗುತ್ತಿವೆ. ಅಂತಹ ಚಕಿತಗಳ ಜೊತೆಗೆ ಈ ಮರದ ಬಳಿಗೆ ಬಂದು ಕಷ್ಟವನ್ನ ಹೇಳಿಕೊಂಡು ಮನೆಗೆ ಹೋದಾಗ ಕನಸಲ್ಲಿ ಆ ಓರ್ವರು ಕಾಣಿಸಿಕೊಂಡಂತಹ ಅದ್ಭುತಗಳು ನಡೆದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಬೆಂಗಳೂರಿನ ಆ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬಂದವರು, ಕೈಯಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಒಂದು ರಿಯಲ್ ಎಸ್ಟೇಟ್ ಕಂಪನಿಯನ್ನ ಕಟ್ಟಿದವರು, ಡೆವಲಪರ್ ಆಗಿ ಕೋಟ್ಯಾಂತರ ರೂಪಾಯಿಗಳ ಸಂಪಾದನೆಯೊಂದಿಗೆ 10 ಜನರಿಗೆ ಕೆಲಸ ಕೊಟ್ಟವರು. ₹1 ಇಲ್ಲದೆ ಒಂದು ಕಂಪ್ನಿ ಮಾಡಿದ್ದೆ, ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದೆ. ಕೋಟಿಗಳ ಲೆಕ್ಕದಲ್ಲಿ ವ್ಯವಹಾರ ಮಾಡುತ್ತಿದ್ದ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದ ಬೆಂಗಳೂರಿನ ಆ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿ ಎದುರಾಗಿತ್ತು. ಅಂತಹ ಅದೋ ಸ್ಥಿತಿಗೆ ಬಂದು ತಲುಪಿದ ಆ ರಿಯಲ್ ಎಸ್ಟೇಟ್ ಉದ್ಯಮಿಯಾದ್ರೂ ಯಾರು ಅಂದ್ರೆ ವೆಂಕಟ. ಕೋಟ್ಯಾಧಿಪತಿಯಾಗಿದ್ದ ಆನಂತರ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿ ಎದುರಾದ ಸಮಯದಲ್ಲಿ ವೆಂಕಟ್ರವರು ವಿಸ್ಮಯಕಾರಿ ಅರಳಿ ಮರದ ಬಳಿಗೆ ಹೋಗಿ ಭಕ್ತಿಯಿಂದ ನಮಿಸಲು ನಿಂತ ನಂತರ, ಕಷ್ಟವನ್ನ ದೂರಾಗಿಸೆಂದು ಬೇಡಲು ನಿಂತ ನಂತರ ಇವರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಆ ಓರ್ವರು ಕನಸಲ್ಲಿ ಕಾಣಿಸಿಕೊಂಡಿದ್ದು. ಆನಂತರ ಜೀವನವೇ ಬದಲಾಗಿ ಹೋಗಿತ್ತು. ಕಳೆದುಕೊಂಡದ್ದು ಮತ್ತೆ ಬಂದದ್ದು, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮತ್ತೆ ಮೇಲೆ ಬಂದದ್ದು. ದಿನ ನನ್ನ ಕನಸಲ್ಲಿ ಬಂದರು. ನಾನೇನಪ್ಪ ಕನಸಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಆಶ್ಚರ್ಯ ಬಿದ್ದೆ. ಆಗ ನನಗೆ ಪುನಃ ನಂದು ಏನು ಹೋಗಿತ್ತು, ನಾನು ಏನು ಜೀರೋ ಆಗಿದೆ, ತಿರ್ಗಾ ಅದು ನನಗೆಲ್ಲ ಪುನಃ ಎಲ್ಲ ಪ್ರಾಪ್ತಿ ಆಯ್ತೈತೆ. ನಾನು ತಿರ್ಗಾ ನನ್ನ ಕಾಲ ಮೇಲೆ ನಿಂತು ಸಂಪಾದನೆ ಮಾಡ್ತಾಯಿದ್ದೀನಿ. ಅದೆಲ್ಲ ಮಾಡೋಕ್ಕೆ ಕಾರಣನೇ ಇವರ ಹೆಸರು ಮೋಹನ್ ಅಂತ. ಮೂಲತಃ ಬೆಂಗಳೂರಿನವರಾದ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಇವರು ಅರಳಿ ಮರದ ಬಳಿಗೆ ಹೋಗಿ ಒಂದು ಬೇಡಿಕೆಯನ್ನ ಇಡಲು ಆರಂಭಿಸಿದ್ರು. ಆ ಬೇಡಿಕೆಯೇ ತುಮಕೂರಿನಿಂದ ಬೆಂಗಳೂರಿಗೆ ವರ್ಗಾವಣೆಯ ಬೇಡಿಕೆ. ಅರಳಿ ಮರದ ಬಳಿಗೆ ಹೋಗಿ ವರ್ಗಾವಣೆಯ ಬೇಡಿಕೆಯನ್ನ ಇಡಲು ನಿಂತ ಮೋಹನ್ ರವರಿಗೆ ಅದೊಂದು ರಾತ್ರಿ ಒಂದು ಚಕಿತ ಎದುರಾಯಿತಂತೆ. ಆ ಚಕಿತವೇ ಆ ಓರ್ವರು ಕನಸಲ್ಲಿ ಕಾಣಿಸಿಕೊಂಡಿದ್ದು, ಇನ್ನು 1.5 ವರ್ಷದ ನಂತರ ನಿನಗೆ ವರ್ಗಾವಣೆಯಾಗುತ್ತೆಂಬ ಸೂಚನೆ ನೀಡಿದ್ದು. ಅಂತಹ ಸೂಚನೆಯಂತೆ 1.5 ವರ್ಷದ ನಂತರ ಇವರಿಗೆ ತುಮಕೂರಿನಿಂದ ಬೆಂಗಳೂರಿಗೆ ವರ್ಗಾವಣೆಯಾಗಿದ್ದು. ಸಡನ್ ಆಗಿ ಒಂದು ದಿವಸ
ಕನಸಲ್ಲಿ ನನಗೆ ಫುಲ್ಲು ವಿತ್ ಆಭರಣ ಅಲಂಕಾರ ಅಂತ ಒಂದಿದೆ. ಅದು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಫಸ್ಟ್ ಆಫ್ ಆಲು ಆ ಆಭರಣ ಅಲಂಕಾರದಿಂದ ನನಗೆ ಕನಸಲ್ಲಿ ಕಾಣಿಸ್ಕೊಂಡಿದ್ದ ತಕ್ಷಣ ಆವಾಗ ನನಗೆ ಏನು ಇನ್ಫಾರ್ಮೇಷನ್ ಬಂತು ಅಂದರೆ 1.5 ವರ್ಷ ಆದಮೇಲೆ ನೀನು ಈ ಕಡೆ ಬರ್ತೀಯಾ. ಒಂದೂವರೆ ವರ್ಷ ಆದ ನಂತರ ಅವರೇ ಕರೆದು ನಾನು ನಿನ್ನ ಪ್ಲೇಸ್ಗೆ ಹೋಗ್ತೀನಿ, ನೀನು ನನ್ನ ಪ್ಲೇಸಿಗೆ ಬಂದುಬಿಡು ಅಂದ್ಬಿಟ್ಟು ಬರ್ಕೊಟ್ರು. ಈ ಅರಳಿ ಮರದ ಬಳಿಗೆ ಬಂದು ಭಕ್ತಿಯಿಂದ ಸಂಕಷ್ಟಗಳನ್ನ ಹೇಳಿಕೊಂಡಾಗ ಕನಸಲ್ಲಿ ಆ ಓರ್ವರು ಕಾಣಿಸಿಕೊಂಡಂತಹ ಆನಂತರ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾದಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ. ಅಸಲಿಗೆ ಈ ಅರಳಿ ಮರದ ಮುಂದೆ ನಿಂತು ಭಕ್ತಿಯಿಂದ ಬೇಡಿ ಹೋದ ನಂತರ ಕನಸಲ್ಲಿ ಕಾಣಿಸಿಕೊಂಡಂತಹ ನಾನಾ ರೀತಿಯ ಸೂಚನೆಗಳನ್ನು ನೀಡಿದಂತಹ ಆ ಓರ್ವರಾದರೂ ಯಾರು ಅಂದರೆ ಕಷ್ಟ ನಿವಾರಕ, ವಿಘ್ನ ವಿನಾಶಕ ಶ್ರೀ ವಿನಾಯಕ. ನಿಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ಕನಸಲ್ಲಾದರೂ ಬಂದು ಹೇಳ್ತಾರೆ. ಆ ಸ್ವಂತ ಅನುಭವ ನಮಗಾಗಿದೆ. ಅರಳಿ ಮರದಿಂದ ಊಹೆಗೂ ಮೀರಿದ ಅಚ್ಚರಿಗಳು ನಡೆಯಲು ಆರಂಭಿಸಿದ ನಂತರ ಅದೊಂದು ಚಕಿತ ಎದುರಾಯಿತು. ಆ ಚಕಿತವೇ ಮರದ ಬಳಿಯಲ್ಲಿ ಭೂಮಿಯನ್ನ ಅಗೆಯುತ್ತಿರಬೇಕಾದ್ರೆ ಒಂದು ಹಳೆಯದಾದ ಗಣೇಶನ ವಿಗ್ರಹ ಸಿಕ್ಕಿತ್ತು. ಅಲ್ಲಿ ಮುಂದ್ಗಡೆ ಒಂದು ನೆಕ್ಸ್ಟ್ ರೋಡಲ್ಲಿ ಕೆತ್ತೋವಾಗ ಒಂದು ಚಿಕ್ಕದ ಗಣೇಶ ಸಿಕ್ತು. ಅಲ್ಲಿ ಭೂಮಿನಲ್ಲಿ ಕೆತ್ತೋವಾಗ ಅದನ್ನು ತಂದು ಇಲ್ಲಿ ಕೂಡಿಸಿದ್ರು. ಆವಾಗ ಶುರುವಾಗಿದ್ದು. ಭೂಮಿಯಲ್ಲಿ ಸಿಕ್ಕಂತಹ ಅಲ್ಲಿಗಾಗಲೇ ಸವೆದು ಹೋಗಿದ್ದ ಪುರಾತನ ಗಣೇಶನ ವಿಗ್ರಹವನ್ನ ಅರಳಿ ಮರದ ಕೆಳಗೆ ಇಟ್ಟು ಪೂಜೆ ಸಲ್ಲಿಸಲು ನಿಂತ ನಂತರ ಎದುರಾಗುತ್ತಿದ್ದ ಅಚ್ಚರಿಗಳು ಹೆಚ್ಚಾಗಲು ನಿಂತವು. ಮತ್ತಷ್ಟು ಜನರು ಬರಲಾರಂಭಿಸಿದ್ರು. ಸಂಜೆಯ ಸಮಯ ಮರದ ಬಳಿಗೆ ಬರುತ್ತಿದ್ದ ಹಿರಿಯ ನಾಗರಿಕರು ಅರಳಿ ಮರದ ಕೆಳಗೆ ಒಂದು ಚಿಕ್ಕ ಗುಡಿಯನ್ನ ಕಟ್ಟಲು ಯೋಚಿಸಲು ನಿಂತರು. ಆ ತಾಣದ ಹಿರಿಯ ನಾಗರಿಕರು ಅರಳಿ ಮರದ ಕೆಳಗೆ ಚಿಕ್ಕದೊಂದು ಗಣಪತಿ ದೇವಸ್ಥಾನವನ್ನ ಕಟ್ಟಲು ನಿರ್ಧರಿಸಿ ಮಂದಿರವನ್ನ ಕಟ್ಟಲು ಮುಂದಾದ ಸಮಯದಲ್ಲಿ ಬಡ ಕುಟುಂಬದ ಆ ಹುಡುಗನ ಜೀವನದಲ್ಲಿ ಒಂದು ಅಚ್ಚರಿ ಎದುರಾಯಿತು. ಬಡ ಕುಟುಂಬದ ಆ ಹುಡುಗನ ಜೀವನದಲ್ಲಿ ಎದುರಾದಂತಹ ಅಚ್ಚರಿಯಾದರೂ ಏನು ಅನ್ನುವ ಪ್ರಶ್ನೆಗಳಿಗೆ ಉತ್ತರವಿದೆ. ಮಠಗಳಲ್ಲಿ ಓದುತ್ತಿದ್ದ ಆ ಹುಡುಗನ ತಂದೆ ತಾಯಿ ಹಾಗೂ ಅಣ್ಣ ಕೂಲಿ ಮಾಡಿದರೆ ಊಟ, ಇಲ್ಲದೇ ಇದ್ದರೆ ಉಪವಾಸ. ಅಂತಹ ಸ್ಥಿತಿಯನ್ನು ನೋಡಿ ನೋಡಿ ಬೇಸತ್ತ ಆ ಹುಡುಗ ತಮ್ಮ ಮನೆ ದೇವರಾದ ಗುಬ್ಬಿ ಚನ್ನ ಬಸವೇಶ್ವರ ಸ್ವಾಮಿಯ ಬಳಿ ಹೋಗಿ ಕಣ್ಣೀರಿಟ್ಟು ಬೇಡಲು ನಿಂತ. ಗುಬ್ಬಿಯ ನಾಡಿದು ಪುಣ್ಯ ಕ್ಷೇತ್ರವು, ಚನ್ನ ಬಸವನು ನಿಂತ ತಾಣವು, ಇದುವೇ ಶಿವನ ಕೈಲಾಸ ಕ್ಷೇತ್ರವು. ಆ ಬಡ ಹುಡುಗ ಗುಬ್ಬಿ ಚನ್ನ ಬಸವೇಶ್ವರ ಸ್ವಾಮಿಯ ಮುಂದೆ ನಿಂತು ನಮ್ಮ ಕಷ್ಟವನ್ನ ನೀಗಿರೆಂದು ಭಕ್ತಿಯಿಂದ ಬೇಡಲು ನಿಂತ ನಂತರ ಒಂದು ಚಕಿತ ಎದುರಾಯಿತು. ಆ ಬಡ ಹುಡುಗನ ಜೀವನದಲ್ಲಿ ಎದುರಾದ ಚಕಿತವಾದರೂ ಏನು ಅಂದರೆ, ಹಿರಿಯ ನಾಗರಿಕರು ವಿಸ್ಮಯಕಾರಿ ಅರಳಿ ಮರದ ಕೆಳಗೆ ಕಟ್ಟಿ ಹೊಸದಾದ ವಿನಾಯಕನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ವಿನಾಯಕನ ಮಂದಿರಕ್ಕೆ ಅರ್ಚಕರ ಕೆಲಸಕ್ಕೆ ಆ ಬಡ ಹುಡುಗ ನೇಮಕಗೊಂಡಿದ್ದು. ಆನಂತರ ಆ ಹುಡುಗನ ಆ ಬಡ ಕುಟುಂಬದ ಜೀವನವೇ ಬದಲಾಗಿ ಹೋಗಿದ್ದು. 48 ವರ್ಷಗಳಿಂದ ವಿಸ್ಮಯಕಾರಿ ಅರಳಿ ಮರದ ವಿನಾಯಕನ ಮಂದಿರದಲ್ಲಿ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಅರ್ಚಕ ವೃತ್ತಿಯನ್ನ ಮಾಡುತ್ತಿರುವುದು. ಇನ್ನು ಆ ಪ್ರಧಾನ ಅರ್ಚಕರಾದರೂ ಯಾರು ಅಂದರೆ, ಇಲ್ಲಿಗಾಗಲೇ ಸಹಸ್ರಾರು ಅಚ್ಚರಿಗಳನ್ನು ಕಂಡಿರುವ ಚನ್ನವೀರ ದೇವರು. ನಾವು ತುಂಬ ಬಡವರು, ಕಡು ಬಡವರು ಅಂದರೆ ಕಡು ಬಡವರು. ಅಲ್ಲೇ ಜೀವನಾಂಶಕ್ಕೆ ನಮಗೆ ತೊಂದರೆ ಇತ್ತು. ಆ ತೊಂದರೆ ಇದ್ದಾಗ ನಾವು ಕೂಲಿಗೆ ಹೋಗ್ತಿದ್ವಿ. ನಾವು ಕೂಲಿ ಮಾಡ್ತಾ ಇರಬೇಕಾದ್ರೆ ನಮಗೆ ನಮ್ಮಣ್ಣ ಒಬ್ಬರ ಮನೆಗೆ ವರ್ಷಕ್ಕೆ 400 ರೂಪಾಯಿನಂತೆ ಅಲ್ಲಿ ಒಬ್ಬರ ಮನೆಗೆ ಕೂಲಿಗೆ ಸೇರಿಕೊಂಡ. ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ. ನೋಡಿದಾಗ
ಇನ್ನು ಮುಂದೆ ನನ್ನ ಮನೆ ಹೀಗಿರಬಾರ್ದು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದು ಮನೆಯನ್ನು ಬಿಟ್ಟು ಬಂದೆ. ಮನೆಯನ್ನು ಬಿಟ್ಟು ನನ್ನ ಭಗವಂತ ನನ್ನ ಮನೆ ದೇವರಾದಂಥ ಶ್ರೀ ಗುಬ್ಬಿ ಚನ್ನಬಸವೇಶ್ವರನ ಹತ್ರ ಬಂದಾಗ ಆತ ನನಗೆ ಯಾವ ರೀತಿಯ ವರ ಕೊಟ್ಟವನೋ ನನಗೆ ಗೊತ್ತಿಲ್ಲ. ಅಂತೂ ವರ ಕೊಟ್ಟಿದ್ದಾನೆ. ವರ ಕೊಟ್ಟು ಮೂರ್ನಾಲ್ಕು ತಿಂಗಳೊಳಗೆ ಒಂದು ವಾರಕ್ಕೆ ಪೂಜೆ ಬಿಟ್ಟ. ಒಂದು ವಾರಕ್ಕೆ ಪೂಜೆ ಬಿಟ್ಟು ಈಗ 48 ವರ್ಷವನ್ನು ಕಳೆದಿದ್ದೀನಿ ನಾನು. ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ತದನಂತರ. ಅದೊಂದು ದಿನ ಪ್ರಧಾನ ಅರ್ಚಕರಾದ ಚನ್ನವೀರ ದೇವರು ವಿನಾಯಕನಿಗೆ ಪೂಜೆ ಸಲ್ಲಿಸುತ್ತಿದ್ದ ಸಮಯದಲ್ಲಿ ಓರ್ವ ವ್ಯಕ್ತಿ ಒಂದು ಮೂಲೆಯಲ್ಲಿ ಕುಳಿತು ರೋಧಿಸುತ್ತಿದ್ದರು. ಸಮಸ್ಯೆ ಏನೆಂದು ಕೇಳಿದಾಗ ಆತ ಹೇಳಲಿಲ್ಲ. ಅಂತಹ ಸಮಯದಲ್ಲಿ ಚನ್ನವೀರ ದೇವರು ಅವರಿಗೆ ಆರತಿ ಕೊಟ್ಟು ವಿನಾಯಕನನ್ನ ಭಕ್ತಿಯಿಂದ ಬೇಡಿಕೊಳ್ಳಿರಿ, ಆತ ನಿಮ್ಮ ಕಷ್ಟಗಳನ್ನ ನೀಗುತ್ತಾನೆಂದು ಹೇಳಿದ್ರು. ಆತ ರೋಧಿಸುತ್ತಲೇ ವಿನಾಯಕನಿಗೆ ನಮಿಸಿ ಹೋದ ವ್ಯಕ್ತಿ ಕೇವಲ ಅರ್ಧ ಗಂಟೆಯೊಳಗೆ 25 ಜನರೊಂದಿಗೆ ಮತ್ತೆ ವಾಪಸ್ ಅರಳಿ ಮರದ ವಿನಾಯಕನ ಮಂದಿರಕ್ಕೆ ಬಂದ. ಕಣ್ಣಲ್ಲಿ ನೀರಿಟ್ಟು, ಸ್ವಾಮಿಗಳೇ, ನಾನು ವಿದೇಶಕ್ಕೆ ರಫ್ತು ಮಾಡಿದ ಕೋಟಿ ಮೌಲ್ಯದ ವಸ್ತುಗಳು ರಿಜೆಕ್ಟ್ ಆಗಿದ್ದವ. ಇಲ್ಲಿಂದ ಮನೆಗೆ ಹೋದಾಗ ಮತ್ತೊಂದು ಫ್ಯಾಕ್ಸ್ ಬಂತು. ಮತ್ತೆ ಅವರು ಪರೀಕ್ಷೆ ನಡೆಸಿ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿದ ವ್ಯಕ್ತಿ ಗಣೇಶನ ವಿಗ್ರಹಕ್ಕೆ ಚಿನ್ನದ ಕಿರೀಟವನ್ನ ಭಕ್ತಿಯಿಂದ ಸಮರ್ಪಿಸಿದ. ಅರ್ಧ ಗಂಟೆ ಆದ ತಕ್ಷಣ ಮನೆ ಫುಲ್ ಜನ ಇಲ್ಲಿ ಬಂದಿದ್ದಾರೆ. ಏನು ಅಂದರೆ ಮತ್ತೆ ಮೆಸೇಜ್ ಬಂದಿದೆ, ಫ್ಯಾಕ್ಸ್ ಮೆಸೇಜ್, ರೀಟೆಸ್ಟೆಡ್ ಅಕ್ಸೆಪ್ಟೆಡ್ ಅಂತ. ಖುಷಿಯಾಗಿ ಅವರು ಬಂದು. ಅದೊಂದು ದಿನ ವಿಸ್ಮಯಕಾರಿ. ಅರಳಿ ಮರದ ಗಣಪನ ಬಳಿ ಬಂದ ಓರ್ವ ವ್ಯಕ್ತಿ ಇಲ್ಲಿಗೆ ಬಂದು ಹೋದ ನಂತರ ನನ್ನ ಕೆಲಸ ಸಲೀಸಾಗಿ ಆಗಿದೆ ಅಂತ ಹೇಳಿ ಗೋಪುರ ಕಟ್ಟಲು ಕೊಟ್ಟಿದ್ದು 70 ಲಕ್ಷಗಳು. ಫಸ್ಟ್ 35 ಕೊಟ್ಟರು, 25 ಕೊಟ್ಟರು, ಆಮೇಲೆ 10 ಲಕ್ಷ ಸಾಲ ಅಂತ ಕೊಟ್ಟರು. ಸಾಲದಿಲ್ಲ ಅಂತ ಹೇಳಿದಕ್ಕೆ ಇಲ್ಲಿಗೆ ಬಂದು ಬೇಡಿದ ಜನರು ಶಿಕ್ಷಣದಲ್ಲಿ ಯಶಸ್ಸನ್ನು ಕಂಡಂತಹ ದೊಡ್ಡ ಅಧಿಕಾರಿಗಳು ಆದಂತಹ, ಪಾಸ್ಪೋರ್ಟ್ ವೀಸಾ ಸಮಸ್ಯೆಗಳು ಬಗೆಹರಿದಂತಹ, ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾದಂತಹ, ವ್ಯವಹಾರದಲ್ಲಿ ಯಶಸ್ಸು ಕಂಡಂತಹ, ವಿದೇಶಗಳಿಗೆ ಹೋದಂತಹ, ಕೋಟ್ಯಾಧಿಪತಿಗಳು ಆದಂತಹ ಸಹಸ್ರಾರು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ತನ್ನಲ್ಲಿನ ಶಕ್ತಿಯಿಂದ ಜಗತ್ತಿನ ಗಮನ ಸೆಳೆಯುತ್ತಿರುವ ವಿಸ್ಮಯಕಾರಿ ಅರಳಿ ಮರದ ವಿನಾಯಕನ ಮಂದಿರ ಇರೋದೆಲ್ಲಿ? ಅರಳಿ ಮರದಲ್ಲಿ ಆನೆಯ ಸೊಂಡಿಲುಗಳಂತಹ ಕೊಂಬೆಗಳು, ಆನೆಯ ಪಾದಗಳಂತಹ, ಆನೆಯ ಮುಖಗಳಂತಹ ಕೊಂಬೆಗಳು ಸದಾ ಸೃಷ್ಟಿಯಾಗುತ್ತಲೇ ಇರುತ್ತವೆ. ಇಲ್ಲಿ ಒಳಿತನ ಕಂಡಂತಹ ಸಹಸ್ರಾರು ಭಕ್ತರು ನೀಡಿರುವಂತಹ ಕೊಡುಗೆಗಳ ಪರಿಣಾಮ ಇಂದು ನಾವು ಇಲ್ಲಿ ನಾನಾ ಬಂಗಾರದ ಕಿರೀಟಗಳನ್ನು ಕಾಣಬಹುದು, ವಜ್ರದ ಕಿರೀಟವನ್ನ, ವಜ್ರದ ಕವಚವನ್ನ ಕಾಣಬಹುದು. ಇದೀಗ ಇಲ್ಲಿನ ವಿನಾಯಕನಿಗೆ ಸಾಹುಕಾರ್ ಗಣಪ ಕರೆಯಲಾಗುತ್ತೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ, ಕೆಲಸ ಆಗುತ್ತೆ, ಸೇವೆ ಮಾಡ್ತಾರೆ. ಅವರು ಬೇಕಾದಂಥ ಕಾಣಿಕೆಗಳು ಕೊಡ್ತಾರೆ. ಬೆಳ್ಳಿ, ಬಂಗಾರ, ವಜ್ರ ಯಾವುದೇ ಇರ್ಬೋದು. ನಮ್ಮ ಹತ್ರ ವಜ್ರ ಕಿರೀಟಗಳು ಲೆಕ್ಕನೇ ಇಲ್ಲ. ಬೆಳ್ಳಿದಂತೂ ಪಾತ್ರೆಗಳು, ಎಲ್ಲ ಪಾತ್ರೆಗಳು ಇದೆ. ಇಂಥ ಪಾತ್ರ ಇಲ್ಲ ಅಂತಿಲ್ಲ, ಎಲ್ಲ ಇದೆ. ಆರೋಗ್ಯ ಸರಿಗಿಲ್ಲ ಅಂತಾರೆ, ತಿರ್ಗಾ ಆರೋಗ್ಯ ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ತುಂಬ ಜನ ಕಷ್ಟದಲ್ಲಿದ್ದೀವಿ ಸರ್, ಸಾಲದಲ್ಲಿ ಇದ್ದೀವಿ ಸರ್ ಅಂತಾರೆ. ತಿರ್ಗಾ ಬಂದೆ ಸಾಲ ಎಲ್ಲ ತೀರ್ಸ್ತೇವೆ ಸರ್, ಚೆನ್ನಾಗಿದೆ ಅಂತಾರೆ. ತುಂಬ ನಾನಾ ವಿಧದಿಂದ ಬಂದು ಜನ ಇಲ್ಲಿ ಸೇವೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಸೇವಾ ಕರ್ತಿದ್ದಾರೆ. ಲಕ್ಷಾಂತರ ಜನರ ಜೀವನದಲ್ಲಿ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಅರಳಿ ಮರದ ಕೆಳಗೆ ಕಟ್ಟಲಾದಂತಹ ವಿನಾಯಕ ಮಂದಿರ ಇರೋದಾದ್ರೂ ಹೇಗೆ? ಮರದಿಂದ ವಿಸ್ಮಯಕಾರಿ ಶಕ್ತಿಯನ್ನ ತನ್ನಲ್ಲಿಗೆ ಸೆಳೆದುಕೊಂಡು ಅದ್ಭುತಗಳನ್ನು ಎದುರಾಗಿಸುತ್ತಿರುವ ವಿನಾಯಕನ ಶಕ್ತಿಶಾಲಿ ವಿಗ್ರಹ ಇರೋದಾದ್ರೂ ಹೇಗೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರ. ಯಾಕೆ ಕಳೆದೆ ಅನ್ನೋದಕ್ಕಿಂತಲೂ ಭಗವಂತ ಎಲ್ಲ ಥರದಲ್ಲೂ
ಭಕ್ತಾದಿಗಳನ್ನು ತನ್ನಲ್ಲಿ ಎಳ್ಕೊಂಡು ತನ್ನಲ್ಲಿ ಕರೆಸ್ಕೊಂಡು ಎಲ್ಲ ಥರದಲ್ಲೂ ನನಗೆ ನಿಮ್ಗೆ ಏನು ಬೇಕು ಏನು ಬೇಡ ಎಲ್ಲ ಥರದಲ್ಲೂ ಅನುಕೂಲವನ್ನು ಮಾಡಿಕೊಟ್ಟವನೇ. ಈಗ ನಾನು ಏನು ಅನುಕೂಲ ಮಾಡಿಕೊಟ್ಟವನೇ ಅನ್ನೋದಕ್ಕಿಂತಲೂ ಅವನು ಚೆನ್ನಾಗಿದ್ದಾನೆ. ಇಲ್ಲಿಗೆ ಬಂದ ಭಕ್ತಿಯಿಂದ ಬೇಡಿದ ಒಬ್ಬೊಬ್ಬರದು ಸಹ ವಿಶೇಷ ಅನುಭವ. ವಿಸ್ಮಯಕಾರಿ ಅರಳಿ ಮರದ ವಿನಾಯಕ ಸ್ವಾಮಿಯ ಈ ಮಂದಿರ ಇರೋದಾದ್ರೂ ಎಲ್ಲಿ ಅಂದ್ರೆ, ಬಹು ವರ್ಷಗಳ ಹಿಂದೆ ಮಾವಿನ ತೋಪು ಇದ್ದ, ಇದೀಗ ಜನಸಂದಣಿಯಿಂದ ತುಂಬಿರುವ ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿದೆ ಈ ವಿಸ್ಮಯಕಾರಿ ವಿನಾಯಕನ ಮಂದಿರ. ಭಾರತ ಸೇರಿದಂತೆ ಪ್ರಪಂಚದ ನಾನಾ ದೇಶಗಳಲ್ಲಿ ಭಕ್ತರನ್ನ ಹೊಂದಿರುವ ಬೆಂಗಳೂರಿನ ಜಯನಗರದ 4ನೇ ಬ್ಲಾಕಿನಲ್ಲಿರುವ ವಿನಾಯಕ ಸ್ವಾಮಿಯ ಮಂದಿರವು ಊಹೆಗೂ ನಿಲುಕದ ಅಕ್ಷರಗಳನ್ನ ಎದುರಾಗಿಸುತ್ತಿರುವ ಮಂದಿರವಾಗಿದೆ. ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಿರುವ ಲಕ್ಷಾಂತರ ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸಿಕ್ಕಿದ ಮಾಹಿತಿಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ನಮಸ್ಕಾರ. ಹೌದು, ಇದು ಬೆಂಗಳೂರಿನ ಜಯನಗರದಲ್ಲಿರೋ ಒಂದು ಅರಳಿ ಮರ ಮತ್ತೆ ಅಲ್ಲಿರೋ ಒಂದು ವಿನಾಯಕ ದೇವಸ್ಥಾನದ ಬಗ್ಗೆ. ಇದ್ರ ಸುತ್ತ ಕೆಲವು ವಿಚಿತ್ರ ಕಥೆಗಳು, ನಂಬಿಕೆಗಳು ಇವೆ ಅಂತ. ಹೌದು, ಈ ಮಾಹಿತಿ ಪ್ರಕಾರ ಆ ಸ್ಥಳ ಕೇವಲ ಬೆಂಗಳೂರಿನವರಿಗೆ ಮಾತ್ರ ಅಲ್ಲ, ಆಕ್ಚುಲಿ ಬೇರೆ ದೇಶದಲ್ಲಿರೋರಿಗೂ ಇದು ಗೊತ್ತಿದೆ, ಅವರ ಗಮನ ಸೆಳೆದಿದೆ ಅಂತ. ಓ ಹೌದಾ? ಅಲ್ಲಿ ನಡೆಯುತ್ತೆ ಅಂತ ಹೇಳೋ ಕೆಲವು ಘಟನೆಗಳು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಅರಳಿ ಮರದ ಕಥೆ ಏನು, ಹೇಗೆ ಶುರುವಾಯ್ತು ಇದೆಲ್ಲ ನೋಡೋಣ ಬನ್ನಿ. ಮೊದಲು ಈಗ ನಾವು ನೋಡೋ ಜಯನಗರದ ಈ ಜಾಗ ಇದೆಯಲ್ಲ, ಅದು ಹಿಂದೆ ಹೀಗಿರ್ಲಿಲ್ಲ ಅಂತೆ. ಹೌದು, ಅದು ಒಂದು ದೊಡ್ಡ ಮಾವಿನ ತೋಪು, ಸುತ್ತಲೂ ಹೊಲಗದ್ದೆಗಳು, ರೈತರೆಲ್ಲ ವ್ಯವಸಾಯ ಮಾಡ್ತಿದ್ದ ಜಾಗ. ಓಕೆ. ಆವಾಗ ರೈತರು ದಿನವಿಡೀ ಕೆಲ್ಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಕೆ ಅಂತ ಒಂದು ಜಾಗ ಬೇಕಲ್ವಾ. ಆಗ ಅವರು ಈ ಮಾವಿನ ತೋಪಲ್ಲಿದ್ದ ಒಂದು ಹಳೆಯ ಅರಳಿ ಮರದ ಕೆಳಗೆ ಕಟ್ಟೆ ಇತ್ತಂತೆ, ಅಲ್ಲಿ ಬಂದು ಕೂರ್ತಾ ಇದ್ರು. ಸುಮ್ನೆ ದಣಿವಾರಿಸ್ಕೊಳ್ತಾ ಇದ್ರು, ಆಯಾಸಕ್ಕೆ ಅಂತ. ಆದ್ರೆ ಆಮೇಲೆ ಆ ಮರದಲ್ಲಿ ಏನೋ ಬದಲಾವಣೆ ಕಾಣೋಕ್ ಶುರುವಾಯಿತು ಅಂತ ಈ ಮಾಹಿತಿ ಹೇಳುತ್ತೆ. ಹೌದು, ಅಂದ್ರೆ ಮರದಲ್ಲಿ ಹೇಳೋದು ವಿಚಿತ್ರವಾದ ಆಕೃತಿಗಳು. ಎಂಥದ್ದು? ಆನೆಯ ಸೊಂಡಿಲು ತರಹ, ಆನೆಯ ಕಾಲುಗಳು ಇದ್ದ ಹಾಗೆ ಈ ತರದ ಶೇಪ್ಸು ಮರದ ಕೊಂಬೆಗಳಲ್ಲಿ, ಕಾಂಡದಲ್ಲಿ ಕಾಣಿಸೋಕ್ ಶುರುವಾಯ್ತು ಅಂತೆ. ಓಹ್, ಅದು ಸಹಜವಾಗಿ ಜನರಿಗೆ ಕುತೂಹಲ ಮೂಡಿಸಿರ್ಬೇಕಲ್ಲ? ಖಂಡಿತ. ಇದು ಸುಮ್ಮನೆ ಹಾಗೆ ಆಗಿದ್ಯಾ ಅಥವಾ ಇದರಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ ಅಂತ ಜನ ಮಾತಾಡ್ಕೊಳ್ಳೋಕ್ ಶುರು ಮಾಡಿದ್ರು. ಈ ಸುದ್ದಿ ಹಾಗೆ ಹರತ್ತಾ ಇದು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಗಮನಕ್ಕೂ ಬಂತು ಅಂತ. ಹೌದು, ಈ ಮಾಹಿತಿ ಪ್ರಕಾರ ಅವ್ರಿಗೂ ಈ ಮರದ ಬಗ್ಗೆ ಗೊತ್ತಾಗಿ ಅವರೇ ಸ್ವತಃ ಈ ಜಾಗಕ್ಕೆ ಬಂದು ನೋಡಿದ್ರಂತೆ. ಓ, ಅವ್ರು ಬಂದಿದ್ರಾ? ಬಂದು ಆ ಮರವನ್ನು, ಅದರಲ್ಲಿದ್ದ ಆಕೃತಿಗಳನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದ್ರು, ಮರಕ್ಕೆ ಪ್ರದಕ್ಷಿಣೆ ಕೂಡ ಹಾಕಿದ್ರು. ಆಮೇಲೆ ಅಲ್ಲಿದ್ದವ್ರಿಗೆ ಹೇಳಿದ್ರಂತೆ, ನೋಡಿ, ಇದು ಸಾಮಾನ್ಯ ಜಾಗ ಅಲ್ಲ, ಇಲ್ಲಿ ಸುಮಾರು ಒಂದು 100-200 ವರ್ಷಗಳ ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿರೋ ಸಾಧ್ಯತೆ ಇದೆ. ಇಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಮರದ ಕೊಂಬೆಗಳನ್ನ ಕಡಿಯೋಕೋಗ್ಬೇಡಿ, ಇದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ. ಓಹೋ, ಒಬ್ಬ ದೊಡ್ಡ ಧಾರ್ಮಿಕ ಮುಖಂಡಲೇ ಹೇಗೆ ಹೇಳಿದ್ಮೇಲೆ ಜನರಿಗೆ ಆ ಸ್ಥಳದ ಮೇಲೆ ನಂಬಿಕೆ ಇನ್ನಷ್ಟು ಜಾಸ್ತಿ ಆಗಿರ್ಬೇಕಲ್ಲ? ಖಂಡಿತವಾಗಿಯೂ. ಶ್ರೀ ಹೆಗ್ಗಡೆಯವರು ಬಂದು ಹೋದ್ಮೇಲೆ ಆ ಮರದ ಮಹತ್ವ ಜನರ ದೃಷ್ಟಿಯಲ್ಲಿ ಹೆಚ್ಚಾಯಿತು. ಆಮೇಲೆ ಅಲ್ಲಿಗೆ ಬಂದು ಪ್ರಾರ್ಥನೆ ಮಾಡೋರು, ತಮ್ಮ ಕಷ್ಟ ಹೇಳ್ಕೊಳ್ಳೋರು ಜಾಸ್ತಿ ಆದ್ರು. ಹಾಗೆ ಆ ಹಲವಾರು ಜನರಿಗೆ ಅಚ್ಚರಿಯಾಗೋ ತರದ ಅನುಭವಗಳಾಯ್ತು ಅಂತ ಈ ವರದಿ ಹೇಳುತ್ತೆ. ಅದಕ್ಕೆ ಉದಾಹರಣೆಗಳು ಇವೆ ಅಂತೆ. ಹೌದು, ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು, ಅಮೆರಿಕಾದಲ್ಲಿರೋ ಪ್ರೇಮಾಲೀಲಾ ಅಂತ ಒಬ್ಬರಿದ್ದಾರೆ. ಅವ್ರ ಮಗಳ ವಿಷಯ. ಏನಾಗಿತ್ತು?
ಅವ್ರ ಮಗಳು ಪ್ಯಾರಿಸ್ ಏರ್ಪೋರ್ಟ್ನಲ್ಲಿದ್ದಾಗ ಅವರ ಚಿನ್ನದ ಒಡವೆಗಳಿದ್ದ ಬ್ಯಾಗ್ ಅದು ಕಳೆದೋಯ್ತಂತೆ. ಅಯ್ಯೋ, ಏರ್ಪೋರ್ಟ್ನಲ್ಲಿ ಕಳೆದೋದ್ರೆ ಸಿಗೋದು ಕಷ್ಟ ಅಲ್ವಾ? ಹೌದು, ತುಂಬಾ ಕಷ್ಟ. ಅಲ್ಲಿನ ಸಿಬ್ಬಂದಿ ಎಲ್ಲ ಹುಡುಕಿದ್ರೂ ಸಿಗ್ಲೇ ಇಲ್ಲ. ಆಗ ಇವರಿಗೆ ತುಂಬಾ ಬೇಜಾರಾಗಿ ಬೆಂಗಳೂರಲ್ಲಿದ್ದ ಈ ಅರಳಿ ಮರ ನೆನ್ಪಾಯ್ತಂತೆ. ಅಲ್ಲೇ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಆಮೇಲೆ ಆಶ್ಚರ್ಯ ಅಂದ್ರೆ ಅವರು ಪ್ಯಾರಿಸ್ನಿಂದ ಮನೆಗೆ ವಾಪಸ್ ಬಂದ 4 ದಿನಕ್ಕೆ ಆ ಕಳೆದೋಗಿದ್ದ ಬ್ಯಾಗ್ ಎಲ್ಲಾ ಒಡವೆಗಳ ಸಮೇತ ಅವ್ರಿಗೆ ವಾಪಸ್ ಬಂದು ತಲುಪ್ತು ಅಂತ ಹೇಳ್ತಾರೆ. ಇದು ನಂಬಿಕೆ ಆಗತ್ತಾ? ಹೌದು, ಇದು ಅವರ ನಂಬಿಕೆಯನ್ನ ತುಂಬಾ ಗಟ್ಟಿ ಮಾಡ್ತು. ಇದಕ್ ಮೊದ್ಲು ಕೂಡ ಅವ್ರಿಗೇನೋ ಅನುಭವ ಆಗಿತ್ತು ಅಂತ ಇದ್ರಲ್ಲಿ ಹೇಳಿದ್ಯಲ್ಲ? ಹೌದು, ಅವರು ಮದುವೆ ಆಗಿ ಅಮೆರಿಕಕ್ಕೆ ಹೋದ ಹೊಸದರಲ್ಲಿ ಅವರಿಗೆ ಗರ್ಭಪಾತ ಆಗಿ ಬಹಳ ನೋವಲ್ಲಿದ್ರಂತೆ. ಆ ಟೈಮಲ್ಲಿ ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಈ ಮರದ ಹತ್ರ ಬಂದು ಮಕ್ಕಳಾಗ್ಲಿ ಅಂತ ಬೇಡಿಕೊಂಡಿದ್ರು. ಆಮೇಲೆ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು ಅಂತಾನೂ ಈ ಮಾಹಿತಿ ಹೇಳುತ್ತೆ. ಸೊ ಈ ತರ ವೈಯಕ್ತಿಕ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದಾಗ ನಂಬಿಕೆ ಬರೋದು ಸಹಜ. ಇದು ವೈಯಕ್ತಿಕ ಸಮಸ್ಯೆ ಆದ್ರೆ ಇನ್ನು ಆರ್ಥಿಕವಾಗಿ ತೀರ ಸಂಕಷ್ಟಕ್ಕೆ ಹೋಗಿದವ್ರಿಗೂ ಸಹಾಯ ಆಗಿದೆ ಅನ್ನೋ ಕಥೆನೂ ಇದೆ. ಹೌದು, ವೆಂಕಟ್ ಅಂತ ಬೆಂಗಳೂರಿನ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್. ಅವರು ಒಂದು ಕಾಲದಲ್ಲಿ ಕೋಟ್ಯಾಧಿಪತಿ ಆಗಿದ್ರಂತೆ. ಆದ್ರೆ ಆಮೇಲೆ ವ್ಯವಹಾರದಲ್ಲಿ ಏನೋ ಲಾಸ್ ಆಗಿ ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡೋ ಸ್ಥಿತಿ ಬಂತು ಅಂತ. ಅಯ್ಯಯ್ಯೋ! ಆಗ ಯಾರೋ ಹೇಳಿದ್ರು ಅಂತ ಇವರು ಈ ಅರಳಿ ಮರದ ಹತ್ರ ಬಂದ್ರು. ತಮ್ಮ ಕಷ್ಟವನ್ನೆಲ್ಲ ಹೇಳ್ಕೊಂಡು ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರಂತೆ. ಆಮೇಲೇನಾಯ್ತು? ಕೆಲವು ದಿನ ಆದ್ಮೇಲೆ ಒಂದು ರಾತ್ರಿ ಅವರ ಕನಸಲ್ಲಿ ಯಾರೋ ಒಬ್ಬರು ಒಂದು ದೈವ ಸ್ವರೂಪಿ ವ್ಯಕ್ತಿ ಬಂದಂಗಾಯ್ತಂತೆ. ಆ ಕನಸು ಬಿದ್ದ ಮೇಲೆ ನಿಧಾನವಾಗಿ ಅವರ ಪರಿಸ್ಥಿತಿ ಸುಧಾರಿಸಕ್ಕೆ ಶುರುವಾಯಿತು. ಹೌದಾ? ಹೌದು. ಕ್ರಮೇಣ ಅವ್ರು ಕಳ್ಕೊಂಡಿದ್ದೆಲ್ಲ ಸಂಪತ್ತು, ಗೌರವ ಎಲ್ಲ ವಾಪಸ್ ಬಂತು ಅಂತ ಹೇಳ್ತಾರೆ. ಆ ಕನಸಲ್ಲಿ ಬಂದಿದ್ದು ಗಣೇಶನೇ ಅಂತ ಅವ್ರು ನಂಬಿದ್ರು. ವಾಹ್! ಇದೂ ಕೂಡ ಒಂಥರ ಅಸಾಮಾನ್ಯ ಅನುಭವವೇ. ಇದೇ ಥರ ಕನಸಲ್ಲಿ ಸೂಚನೆ ಸಿಕ್ಕಿದ ಇನ್ನೊಂದು ಘಟನೆನೂ ಇದೆಯಲ್ಲ, ಮೋಹನ್ ಅವ್ರದ್ದು. ಹೌದು, ತುಮಕೂರಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದ ಮೋಹನ್ ಅನ್ನೋರು. ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಬೇಕಿತ್ತು, ಆದ್ರೆ ಆಗ್ತಿರ್ಲಿಲ್ಲ. ಅವರು ಇಲ್ಲಿಗೆ ಬಂದು ಬೇಡ್ಕೊಂಡ್ರಂತೆ. ಅವ್ರಿಗೂ ಕನಸಲ್ಲೇ ಆ ವ್ಯಕ್ತಿ ಕಾಣಿಸ್ಕೊಂಡು ಇನ್ನೂ 1.5 ವರ್ಷ ಕಾಯಿ, ಆಗ ನಿನಗೆ ಟ್ರಾನ್ಸ್ಫರ್ ಆಗತ್ತೆ ಅಂತ ಹೇಳಿದ್ರಂತೆ. ನಿಜವಾಗ್ಲೂ 1.5 ವರ್ಷಕ್ಕೆ ಆಯ್ತಾ? ಹೌದು, ಕರೆಕ್ಟಾಗಿ 1.5 ವರ್ಷದ ನಂತರ ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆರ್ಡರ್ ಬಂತು ಅಂತ ಈ ವರದಿ ಹೇಳುತ್ತೆ. ಸೊ ಈ ಕನಸುಗಳು, ಈ ಅನುಭವಗಳು, ಇದೆಲ್ಲ ಆ ಸ್ಥಳದ ಬಗ್ಗೆ ಒಂದು ಏನೋ ವಿಶೇಷವಾದ ಭಾವನೆ ಮೂಡಿಸ್ತು. ಹೌದು, ಇದೆಲ್ಲ ನಡೀತಿದ್ದ ಹಾಗೆ ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಆಯಿತು. ಆ ಮರದತ್ತದಲ್ಲೇ ಏನೋ ಕೆಲ್ಸಕ್ಕೆ ಅಂತ ಭೂಮಿ ಅಗೀತಿದ್ರು. ಆಗ ಕೆಲ್ಸದವ್ರಿಗೆ ಭೂಮಿ ಒಳಗಡೆಯಿಂದ ಒಂದು ಹಳೆ, ಸ್ವಲ್ಪ ಸವಿದು ಹೋಗಿದ್ದ ಗಣೇಶನ ವಿಗ್ರಹ ಸಿಕ್ತು. ಓ, ಗಣೇಶನ ವಿಗ್ರಹ? ಹೌದು. ಅದನ್ನ ತೆಗೆದು ಕ್ಲೀನ್ ಮಾಡಿ ಅದೇ ಅರಳಿ ವರದಿ ಕೆಳಗೆ ಇಟ್ಟು ಪೂಜೆ ಮಾಡೋಕ್ ಶುರು ಮಾಡಿದ್ರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಆ ವಿಗ್ರಹ ಇಟ್ಟು ಪೂಜೆ ಶುರು ಮಾಡಿದ್ಮೇಲೆ ಪವಾಡಗಳು, ಜನ ಬರೋದು ಎಲ್ಲ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಹೌದು, ಮಾಹಿತಿ ಪ್ರಕಾರ ಹಾಗೇನೇ ಆಗಿದೆ. ಜನ ಜಾಸ್ತಿ ಬರೋಕ್ ಶುರುವಾದಾಗ ಅಲ್ಲಿದ್ದ ಹಿರಿಯರು, ಭಕ್ತರು ಎಲ್ಲ ಸೇರಿ ಈ ಗಣೇಶನಿಗೊಂದು ಚಿಕ್ಕದಾದ ಗುಡಿ ಕಟ್ಸೋಣ ಅಂತ ಡಿಸೈಡ್ ಮಾಡಿದ್ರು. ಗುಡಿ ಕಟ್ಟೋ ಟೈಮಲ್ಲೇ ಆ ಚನ್ನವೀರ ದೇವರು ಅನ್ನೋ ಹುಡುಗನ ಕತೆ ಬರುತ್ತೆ. ಹೌದು, ಅವನು ತುಂಬಾ ಬಡವ. ಅವನ ಕುಟುಂಬಕ್ಕೆ ಊಟಕ್ಕೂ ಕಷ್ಟ ಇತ್ತಂತೆ. ಅವನು ಅವನ ಮನೆ ದೇವರಾದ ಗುಬ್ಬಿ ಚನ್ನಬಸವೇಶ್ವರ ಹತ್ರ ನನ್ನ ಕಷ್ಟ ದೂರ ಮಾಡಪ್ಪ ಅಂತ ದಿನಾ ಬೇಡ್ಕೋತಿದ್ದ. ಆಮೇಲೆ ಆಶ್ಚರ್ಯ ಅಂದ್ರೆ ಈ ಹೊಸದಾಗಿ ಕಟ್ಟಿದ್ದ ವಿನಾಯಕ ದೇವಸ್ಥಾನಕ್ಕೆ ಅರ್ಚಕರು ಬೇಕಲ್ವಾ? ಆ ಜಾಗಕ್ಕೆ ಈ ಚನ್ನವೀರ ದೇವ್ರೇ ಸೆಲೆಕ್ಟ್ ಆದ್ರು. ಇದು ಅವನಿಗಂತೂ ದೊಡ್ಡ ಭಾಗ್ಯ. ಅಯ್ಯೋ ಪಾಪ, ಅವನಿಗೆ ಕೆಲ್ಸ ಸಿಕ್ಕಿ ಜೀವನ ಸುಧಾರಿಸಿರ್ಬೇಕು. ಖಂಡಿತ. ಅಂದಿನಿಂದ ಇವತ್ತಿನವರೆಗೂ ಅಂದ್ರೆ ಸುಮಾರು 48 ವರ್ಷ ಆಯ್ತಂತೆ ಅವರೇ ಅಲ್ಲಿ ಅರ್ಚಕರಾಗಿ ಸೇವೆ ಮಾಡ್ತಿದ್ದಾರೆ. ಅವರ ಜೀವನನೇ ಬದಲಾಯಿತು. ಅವರು ಕೂಡ ಕೆಲವು ಘಟನೆಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಇದ್ರಲ್ಲಿದೆ. ಹೌದು, ಅರ್ಚಕರೇ ಒಂದು ಘಟನೆ ಹೇಳ್ತಾರೆ. ಒಬ್ಬ ದೊಡ್ಡ ವ್ಯಾಪಾರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸಾಮಾನುಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದ. ಆದರೆ ಅದಲ್ಲಿ ರಿಜೆಕ್ಟ್ ಆಗ್ಬಿಟ್ಟಿತ್ತು. ಓಹೋ, ದೊಡ್ಡ ನಷ್ಟ ಅಲ್ವಾ ಅದು? ಹೌದು. ಅವರಿಗೆ ತುಂಬಾ ಸಂಕಟ ಆಗಿ ಇಲ್ಲಿಗೆ ಬಂದು ದೇವರ ಮುಂದೆ ಅಳುತ್ತಾ ಬೇಡ್ಕೊಂಡ್ರಂತೆ. ಅರ್ಚಕರು ಸಮಾಧಾನ ಮಾಡಿದ್ರಾ? ಪ್ರಸಾದ ಕೊಟ್ಟು ದೇವರಿದ್ದಾನೆ, ಧೈರ್ಯವಾಗಿರು ಅಂತ ಹೇಳಿ ಕಳಿಸಿದ್ರು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ವ್ಯಕ್ತಿ ದೇವಸ್ಥಾನದಿಂದ ಹೊರಟು ಮನೆ ಸೇರೋ ಅಷ್ಟರಲ್ಲಿ, ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಹೇಳಿ, ಅವರಿಗೆ ಫಾರಿನ್ನಿಂದ ಮೆಸೇಜ್ ಬಂದಂತೆ ರಿಜೆಕ್ಟ್ ಆಗಿದ್ದ ಗೂಡ್ಸನ್ನ ಮತ್ತೆ ಚೆಕ್ ಮಾಡಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ರಿಯಲಿ? ಅರ್ಧ ಗಂಟೆಯಲ್ಲಿ? ಹೌದು.
ಅವ್ರಿಗೆಷ್ಟು ಖುಷಿ ಆಯಿತು ಅಂದರೆ ಮರುದಿನನೇ ಅವರು ತಮ್ಮ ಸುಮಾರು 25 ಜನ ಸ್ನೇಹಿತರ ಜೊತೆ ಬಂದು ಗಣೇಶನಿಗೆ ಒಂದು ಹೊಸ ಚಿನ್ನವ ಕಿರೀಟವೇ ಕೊಟ್ರಂತೆ. ವಾವ್! ಇದು ನಿಜಕ್ಕೂ ನಂಬಿಕೆನಾ ಪವಾಡನಾ ಹೇಳೋ ಕಷ್ಟ. ಇನ್ನೊಂದು ಉದಾಹರಣೆ ಕೂಡ ಇದೆಯಲ್ಲ, 70 ಲಕ್ಷ ಕೊಟ್ಟಿದ್ದು. ಹೌದು, ಇನ್ನೊಬ್ಬ ವ್ಯಕ್ತಿ ಅವರ ಬಿಸ್ನೆಸ್ ಪ್ರಾಬ್ಲಮ್ ಒಂದು ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ಸಾಲ್ವ್ ಆಯ್ತು ಅಂಥೇಳಿ ದೇವಸ್ಥಾನದ ಗೋಪುರ ಕಟ್ಟಿಸೋಕೆ ಹಂತ ಹಂತವಾಗಿ ಒಟ್ಟು 70 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಅಂತಾನೂ ಉಲ್ಲೇಖ ಇದೆ. ಅಂದ್ರೆ ಶಿಕ್ಷಣ, ಉದ್ಯೋಗ, ಆರೋಗ್ಯ, ವೀಸಾ, ವ್ಯಾಪಾರ ಹೀಗೆ ಎಲ್ಲಾ ತರದ ಸಮಸ್ಯೆಗಳಿಗೂ ಜನ ಇಲ್ಲಿ ಬಂದು ಪರಿಹಾರ ಕಂಡುಕೊಂಡಿದ್ದಾರೆ ಅಂತ ಸಾವಿರಾರು ಉದಾಹರಣೆಗಳಿವೆ ಅಂತ ಈ ಮಾಹಿತಿ ಹೇಳುತ್ತೆ. ಹೌದು, ಹೀಗೆ ಭಕ್ತರು ಕೊಟ್ಟಿರೋ ಕಾಣಿಕೆಗಳಿಂದ ಇವತ್ತು ಆ ಗಣೇಶನ್ಗೆ ಚಿನ್ನ, ವಜ್ರದ ಕಿರೀಟಗಳು, ಬೆಳ್ಳಿ ಪಲ್ಲಕ್ಕಿ, ಪೂಜಾ ಸಾಮಾನುಗಳು ಹೀಗೆ ತುಂಬ ಸಂಪತ್ತು ಇದೆ. ಅದಕ್ಕೇನಾ ಸಾಹುಕಾರ್ ಗಣಪ ಅಂತ ಕರೆಯೋದು? ಎಕ್ಸಾಕ್ಟ್ಲಿ. ಆ ವೈಭವ, ಆ ಶಕ್ತಿ, ಅದರಿಂದಾಗಿ ಜನ ಪ್ರೀತಿಯಿಂದ ಸಾಹುಕಾರ್ ಗಣಪ ಅಂತಾರೆ. ಆ ಮೂಲ ಮರ ಇದೆಯಲ್ಲ, ಅದರಲ್ಲಿ ಆ ಆನೆಯ ಆಕೃತಿಗಳು ಅದು ಈಗ್ಲೂ ಬರ್ತಿದ್ಯಾ? ಹೌದು, ಈಗ್ಲೂ ಆ ಥರದ ಕೊಂಬೆಗಳು ಬೆಳೀತಾ ಇರುತ್ತೆ ಅಂತ ಹೇಳ್ತಾರೆ. ಆ ವಿಸ್ಮಯ ಈಗ್ಲೂ ಇದೆ ಅಂತ ಭಕ್ತರು ನಂಬುತ್ತಾರೆ. ಓಕೆ, ಇಷ್ಟೆಲ್ಲಾ ಕಥೆಗಳಿರೋ ಈ ಜಾಗ ಫೈನಲಿ ಎಲ್ಲಿರೋದು ಅಂತ ಇನ್ನೊಮ್ಮೆ ಹೇಳ್ಬಿಡಿ. ಇದು ಬೆಂಗಳೂರಿನ ಜಯನಗರ 4th ಬ್ಲಾಕ್. ಹಿಂದೆ ಮಾವಿನ ತೋಪಾಗಿದ್ದ ಜಾಗದಲ್ಲಿ ಈಗ ಈ ದೇವಸ್ಥಾನ ಮತ್ತೆ ಆ ಅರಳಿ ಮರ ಇದೆ. ಹಾಗಾದ್ರೆ ನಾವು ಇವತ್ತ ನೋಡಿದ್ದು ಒಂದು ಅಸಾಮಾನ್ಯ ಅರಳಿಮರದ ಕಥೆ, ಅಲ್ಲಿ ಸಿಕ್ಕಿದ ಗಣೇಶ ವಿಗ್ರಹ, ಆಮೇಲೆ ಕಟ್ಟಿದ ದೇವಸ್ಥಾನ, ಮತ್ತೆ ಅಲ್ಲಿಗೆ ಹೋದ್ಮೇಲೆ ಜನರ ಜೀವನದಲ್ಲಿ ಆದ ಬದಲಾವಣೆಗಳು, ಪವಾಡಗಳು ಅಂತ ಏನ್ ಹೇಳ್ತಾರೆ ಅದರ ವಿವರಗಳು. ಹೌದು, ಈ ಕಥೆಗಳೆಲ್ಲ ಮುಖ್ಯವಾಗಿ ನಂಬಿಕೆಯ ಶಕ್ತಿ, ಕೆಲವು ಸಲ ವಿವರಿಸೋಕೆ ಆಗದ ಘಟನೆಗಳು ಮತ್ತೆ ವೈಯಕ್ತಿಕ ಅನುಭವಗಳು ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಈ ಮಾಹಿತಿ ಪ್ರಕಾರ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿರೋ ಭಕ್ತಲಿಗೂ ಈ ದೇವಸ್ಥಾನದ ಮೇಲೆ ನಂಬಿಕೆ ಇದೆ, ಅವರಿಗೂ ಒಳ್ಳೇದಾಗಿದೆ ಅಂತ ಲಕ್ಷಾಂತರ ಜನರೇ ಸಾಕ್ಷಿ ಅಂತ ಈ ವರದಿ ಹೇಳುತ್ತೆ. ನಿಜ.